ಅಧಿಕಾರಿಗಳು ಹಾಗೂ ಜಮೀನು ಮಾಲೀಕರ ನಡುವೆ ಕಾನೂನು ಸಂಘರ್ಷ ಹಿನ್ನೆಲೆ ದಲಿತ ಸಮುದಾಯದ ಕುಟುಂಬಗಳಿಗೆ ಓಡಾಡುವ ದಾರಿಯನ್ನ ಬಂದ್ ಮಾಡಲಾಗಿದೆ. ಕಳೆದ 4 ವರ್ಷಗಳಿಂದ ರಸ್ತೆ ಇಲ್ಲದೆ ದಲಿತ ಕುಟುಂಬಗಳು ಪರದಾಟವನ್ನು ಪಡ್ತಿರತಕ್ಕಂತ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮುತ್ತೇನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗುಡಿಸಲು ಹಾಗೂ ಹೆಂಚಿನ ಮನೆಗಳಲ್ಲಿ ವಾಸಿಸುತ್ತಿರತಕ್ಕಂತ 8 ದಲಿತ ಕುಟುಂಬಗಳು ರಸ್ತೆ ಇರೋದು ನನ್ನ ಜಮೀನಿನಲ್ಲಿ ಅಂತ ಕಲ್ಲು ಬಂಡೆಗಳಿಂದ ಗ್ರಾಮಸ್ಥ ನಾರಾಯಣಸ್ವಾಮಿ ಬಂದ್ ಮಾಡಿದ್ದು ಇದೀಗ ಈ ಕುಟುಂಬಕ್ಕೆ ನಿಲ್ಲದ ಸಂಕಟ ಶುರುವಾಗಿದೆ. ಸ್ಥಳೀಯ ತಹಶೀಲ್ದಾರ್ ಹಾಗೂ ಆರ್ಐ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿರ್ತಕ್ಕಂಥ ಗ್ರಾಮಸ್ಥ ನಾರಾಯಣಸ್ವಾಮಿ ರಸ್ತೆ ವಿಚಾರಕ್ಕೆ ಕೋರ್ಟ್ನಲ್ಲಿ ಸ್ಟೇ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ದಲಿತರು ಓಡಾಡ್ತಕ್ಕಂಥ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಗ್ರಾಮದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ದಲಿತ ಕುಟುಂಬದವರು ವಾಸವನ್ನು ಮಾಡ್ತಾ ಇದ್ದು ರಸ್ತೆ ವಿಚಾರಕ್ಕೆ ಕೋರ್ಟು ಆಫೀಸು ಅಲ್ಲಿದ್ರೂ ಕೂಡ ನ್ಯಾಯ ಸಿಗದೆ ಪರದಾಟವನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ಕೋರ್ಟ್ನಲ್ಲಿ ಕೇಸ್ ಇರುವ ಹಿನ್ನೆಲೆ ಸರ್ವೆ ಸಹ ಮಾಡಲು ಸರ್ವೆ ಇಲಾಖೆಯವರು ಹಿಂದೆಟ್ಟು ಹಾಕ್ತಿದ್ದಾರೆ. ಕೃಷಿ ಹಾಗೂ ಹೈನುಗಾರಿಕೆ ನಂಬಿ ಜೀವನ ಸಾಗಿಸುತ್ತಿರತಕ್ಕಂಥ ಈ ಕುಟುಂಬಗಳಿಗೆ ಕೃಷಿ ಸಾಮಗ್ರಿ ತರಲು ಡೈರಿಗೆ ಹಾಲು ಹಾಕೋದಕ್ಕೆ ದಾರಿ ಇಲ್ಲದೆ ಪರದಾಟ ಪಡ್ತಿದ್ದಾರೆ. ಸದ್ಯ ಊರಿನ ಹೊರಗಡೆ ಕಾಲು ದಾರಿ ಮಾಡಿಕೊಂಡು ಓಡಾಟವನ್ನು ಮಾಡ್ತಾ ಇದ್ದು ಇನ್ನೇನು ಮಳೆಗಾಲ ಆರಂಭವಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಓಡಾಡೋದಕ್ಕೂ ಕೂಡ ಭಯವಾಗುತ್ತೆ. ಸೊ ನಾವು ಓಡಾಡೋದಕ್ಕೆ ದಾರಿ ಮಾಡಿಕೊಡಿ ಅಂತ ಸದ್ಯ ದಲಿತ ಕುಟುಂಬಗಳು ಮನವಿಯನ್ನು ಮಾಡ್ತಾ ಇದ್ದು ಕೋರ್ಟ್ನಲ್ಲಿ ಸ್ಟೇ ಇದೆ ಅಂತ ತಪ್ಪಿಸಿಕೊಳ್ತಿದ್ದಾರೆ ಸ್ಥಳೀಯ ಆರ್ಐ ಹಾಗೂ ತಹಶೀಲ್ದಾರ್. ಹೀಗಾಗಿ ಇವರ ವಿರುದ್ಧ ಇದೀಗ ದಲಿತ ಕುಟುಂಬಗಳು ಮನವಿಯನ್ನ ಮಾಡಿಕೊಳ್ತಾ ಇದೆ ಆಕ್ರೋಶದ ಮೂಲಕ. 4 ವರ್ಷದಿಂದ ಓಡಾಡ್ತಾ ಇದ್ದೀರಿ ತಾಲೂಕು ಆಫೀಸ್ಗೆ. ದಿನಕ್ಕೊಂದು ಅರ್ಜಿ ಊರಾಗಿನಿಂದ ತಗೊಂಡೋಗೋದು. ತಿರುಗಿ ಇವತ್ತು ಹೋದರೆ ನಾಳೆ ಬಿಟ್ಟು ನಾಳೆ ಬಾ ಅರ್ಜಿ ಸೈನ್ ಹಾಕ್ಸ್ಕೊಂಡು ನಮ್ಮನ್ನ ಹಿಂಗಿದೆ ನಮ್ಮ ಪರಿಸ್ಥಿತಿ. ಸುಮಾರು ನೋಡು 8 ಹಸುಗಳವೆ, ಹಾಲು ಎತ್ಕೊಂಡು ಹೋಗೋಕೆ ಕೂಡ ದಾರಿ ಇಲ್ಲ, ಆ ಥರ ಇದೆ. ತರಕಾರಿಗಳು ನೋಡು ತೋಟಗಳೆಲ್ಲ ಬೀಡುಗಳು ಮಾಡ್ಕೊಂಡಿದ್ದೀರಿ, ಈ ಥರ ಇದೆ ಪರಿಸ್ಥಿತಿ. ಗಾಡಿಗಳು ಹೋಗೋಕ್ಕೂ ದಾರಿ ಇಲ್ಲ. ದಾರಿ ಸ್ವಲ್ಪ ನೋಡಿ ಇವಾಗ ಮಳೆ ಇಲ್ಲ, ಏನೋ ಸ್ವಲ್ಪ ಹೋಗ್ತೀರಿ ಹಂಗೆ ಬತ್ತೀರಿ 2 ವೀಲರು, ಮಿಕ್ಕಿದ್ದು ದೊಡ್ಡ ಗಾಡಿಗಳು ಬರಲ್ಲ, ಆ ಥರ ಇದೆ. ಸೈಡಲ್ಲಿ ಬಂಡೆ ಮೇಗೆ ಬಿಡ್ತೀರಿ ಅಂತ ಹೇಳೋದವರು. ಗೋಮಾಳ ಜಮೀನಲ್ಲಿ ಬಂಡೆ ಮೇಲೆ ಬಿಡ್ತೀರಿ ಅಂತ ಇವತ್ತು ಬಿಡ್ತಾರ, ನಾಳೆ ತಿರುಗಿ ಕಿತ್ತಾಕ್ತಾರ. ಇವಾಗ 2 ಸತಿ ಹಿಂಗೆ ಮಾಡ್ಯವ್ರೆ ಅಧಿಕಾರಿಗಳು. ಮಾಡ್ತೀರಿ ಅಂತ 4 ವರ್ಷದಿಂದ ಇದೇ ಥರ ಮಾಡ್ತಾವ್ರೆ. ನಾರಾಯಣಸ್ವಾಮಿ ಆರಯ್ಯ ಅಂತ